ಏನಂದರೆ ಕಡಿಮೆ ರೇಟ್ನಲ್ಲಿ ನನಗೆ ಒಂದು ಏನಾದರೂ ಸರ್ವಿಸ್ ಕೊಡಿ ಸರ್. ಸರ್ ನಾನು ಹೇಳಬಲ್ಲೆ, ಈಗ ನಾನು ಬೇರೆ ಕಡೆ ಕೆಲಸ ಮಾಡುವಂಥ ಡಾಕ್ಟ್ರನ್ನು ಈ ಆಸ್ಪತ್ರೆಯನ್ನು ಉಪಯೋಗಿಸ್ತಿದ್ದಾರೆ. ಯಾಕಂದರೆ ಇಲ್ಲಿ ರೇಟ್ಸು ಕಡಿಮೆ ಅಂತ ಹೇಳಿ, ಕನ್ಸಲ್ಟೇಷನ್ ರೇಟ್ಸ್ ಆಗಲಿ, ಲ್ಯಾಬ್ ರೇಟ್ಸ್ ಆಗಲಿ, ಎಕ್ಸ್ರೇ ರೇಟ್ಸ್ ಆಗಲಿ, ಬೇರೆ ಇನ್ಪೇಷೆಂಟ್ ವಾರ್ಡ್ ರೇಟ್ಸ್ ಆಗಲಿ, ಆಪ್ರೇಷನ್ ಥಿಯೇಟರ್ ರೇಟ್ಸ್ ಆಗಲಿ, ಬೇರೆ ಸಂಸ್ಥೆಗಳಿಗೆ ನಾನು ಯಾವುದು ಪೈಪೋಟಿಗೋಸ್ಕರ ಹೇಳ್ತಾ ಇಲ್ಲ, ಬೇರೆ ಸಂಸ್ಥೆಗಿಂತ 50% ಕಡಿಮೆ ಇದೆ ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ನಾನು ಬೇರೆ ಕಡೆ ಹಲವಾರು ಕಡೆ ಕೆಲಸ ಮಾಡಿರೋದ್ರಿಂದ ಬೇರೆ ಕಡೆದಕ್ಕಿಂತ 50% ಕಡಿಮೆ ಇದೆ. ಟ್ರೀಟ್ಮೆಂಟು ಅದೇ ಥರ ಕ್ವಾಲಿಟಿ ಟ್ರೀಟ್ಮೆಂಟಲ್ಲಿ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಡವರಾಗಲಿ ಶ್ರೀಮಂತರಾಗಲಿ, ಅತಿ ಶ್ರೀಮಂತರಾಗಲಿ, ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟು. ವಾರ್ಡ್ ಮಾತ್ರ ವ್ಯತ್ಯಾಸ ಇರುತ್ತೆ ಹೊರತು ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟೇ ಎಲ್ಲ. ಏನು ಅದರಲ್ಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ. ತೆರೇಸಾಸ್ ಹಾಸ್ಪಿಟಲ್ ಇತಿಹಾಸನೇ ಒಂದು ದೊಡ್ಡ ಅದ್ಭುತವಾಗಿದೆ ಸರ್. ಇದು ನನ್ನ ಹೆಸರು ಡಾಕ್ಟರ್ ಶ್ರೀಧರ್. ನಾನು ಇಲ್ಲಿ ಮೆಡಿಕಲ್ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೀನಿ. ಸೇಂಟ್ ತೆರೇಸಾಸ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿದೆ. ಇದು ರಾಜ್ಕುಮಾರ್ ರಸ್ತೆಯಲ್ಲಿದೆ, ಬೆಂಗಳೂರಲ್ಲಿ. ಇದು ತುಂಬ ಹಳೆಯ ಆಸ್ಪತ್ರೆ. ಇದು ತುಂಬ ಹಳೆಯ ಆಸ್ಪತ್ರೆ. ಅಂದರೆ 1938ರಲ್ಲಿ ಚಿಕ್ಕದಾಗಿ TB ಸಾನಿಟೋರಿಯಂ ಆಗಿ ಶುರುವಾದಂಥ ಆಸ್ಪತ್ರೆ ಇದು. ಆ ಕಾಲದಲ್ಲಿ TB ಅನ್ನೋದು ಒಂಥರ ಕಿಲ್ಲರ್ ಡಿಸೀಸ್, ಕಾಯಿಲೆಗೆ ಗುಣ ಇಲ್ದಿರೋಂಥ ಕಾಯಿಲೆ. ಅದು ಯಾವ ಔಷಧಿನೂ ಇಲ್ದಿರೋ ಕಾಯಿಲೆ ಅವಾಗಲ್ಲ. ಈ ಆಸ್ಪತ್ರೆ ಯಾವಾಗ ರಾಜಾಜಿನಗರದ ಹೆಸರಿರಲಿಲ್ಲ, ಬೇರೆ ಹೆಸರಿತ್ತು, ಅದಕ್ಕೆ ಹಳ್ಳಿಯಾಗಿತ್ತು. ಇದು ಆವಾಗ ಹೊರವಲಯ. ಇದು ಹೊರವಲಯ ಅಂದರೆ ನಮ್ಮ ಪೇಟೆ, ಮೆಜೆಸ್ಟಿಕ್ ಇರೋದು, ಮಾರ್ಕೆಟ್ ಇರೋದು ಪೇಟೆ ಆಗಿತ್ತು. ಈ ಹೊರವಲಯದಲ್ಲಿ ಶುರು ಮಾಡಿದಂಥ ಆಸ್ಪತ್ರೆ ಇದು. ಇಲ್ಲಿ ಶ್ರೀಮನ್ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಶುರುವಾಗಿರೋಂಥ ಆಸ್ಪತ್ರೆ ಇದು. ಇದು ಫ್ರೆಂಚ್ ಸಿಸ್ಟರ್ಸು ನಾಗ್ಪುರಿಂದ ಬಂದು ಇಲ್ಲಿ TB ಸಾನಿಟೋರಿಯಂ ಅಂತ ಶುರು ಮಾಡಿ, TB ಅನ್ನೋದು ಅಂಟುರೋಗ ಆಗಿರೋದ್ರಿಂದ ಅವರನ್ನು ಹೊರಗಡೆ ಇಟ್ಟಿರೋ ಕಾರಣಕ್ಕೋಸ್ಕರ TB ಸಾನಿಟೋರಿಯಂ ಆಗಿ ಶುರುವಂಥ ಬೆಳೆದಿದ್ದು. ಹಂತ ಹಂತವಾಗಿ ಈ ಆಸ್ಪತ್ರೆ ಬೆಳೆದು 2001ರಲ್ಲಿ ಈ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಈ ಕಟ್ಟಡವನ್ನು ಶುರುವಾಯಿತು. 2001ರಲ್ಲಿ ಶುರುವಾಗಿ 150 ಬೆಡ್ಡಿಂದ ಎಲ್ಲ ಸ್ಪೆಷಾಲಿಟಿ ಹಾಸ್ಪಿಟಲ್, ಎಲ್ಲ ಸ್ಪೆಷಾಲಿಟಿ ಇರೋವಂಥ ಸಂಸ್ಥೆ ಶುರುವಾಗಿರೋದು. ಈ ದಿನ 2026ರಲ್ಲಿ 300 ಬೆಡ್ ಆಗಿದೆ. ಈಗ 300 ಬೆಡ್ ಆಗಿ ಎಲ್ಲ ಫೆಸಿಲಿಟೀಸ್ ಇರೋದು, ಎಲ್ಲ ಸೌಕರ್ಯ ಇರುವಂಥ ಆಸ್ಪತ್ರೆ ಶುರುವಾಗಿದೆ. ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಕಾಯಿಲೆ ಇದು. ಇದು ಪ್ರಸಿದ್ಧಿಯಾಗಿರೋದು ಗುಡ್ಡದ ಮೇಲಿರೋದು ಆಸ್ಪತ್ರೆ, ಗುಡ್ಡದ ಆಸ್ಪತ್ರೆ ಅಂತಲೇ ಈ ಕಡೆ ಪ್ರಸಿದ್ಧಿಯಾಗಿದೆ. ತುಂಬ ಜನಕ್ಕೆ ಇಲ್ಲಿ ಸುತ್ತಮುತ್ತ ಯಶವಂತಪುರ ಇರೋ ಆಗಲಿ, ರಾಜಾಜಿನಗರ ಆಗಲಿ, ಮಲ್ಲೇಶ್ವರಂ ಆಗಲಿ, ಮಹಾಲಕ್ಷ್ಮಿ ರೋಡ್ ಆಗಲಿ, ನಮಗೆ ಪೇಷಂಟ್ಸು ತುಂಬ ದೂರದಿಂದ ಬರ್ತಾರೆ. ನೆಲಮಂಗಲ, ಹೆಸರುಘಟ್ಟ, ಇಲ್ಲಿಂದ ಪೀಣ್ಯದಿಂದೆಲ್ಲ ಬರುವಂಥ ಪೇಷಂಟ್ಗಳು ಸಾಕಷ್ಟಿದ್ದಾರೆ. ಇಲ್ಲಿ ಎಲ್ಲ ಸೌಕರ್ಯಗಳು ಅಂತ ಸಿಗುವಂಥ ಆಸ್ಪತ್ರೆ. 24/7 ಪೇಷಂಟ್ಸ್ ಓಪನ್ ಔಟ್ ಪೇಷಂಟ್ಗೆ ಇರ್ತದೆ. ಇಲ್ಲಿ ಎಮರ್ಜೆನ್ಸಿ ರೂಮ್ ಸರ್ವಿಸಸ್ ಇರ್ತದೆ, ಲ್ಯಾಬ್ ಸರ್ವಿಸಸ್ ಇದೆ ಇಲ್ಲಿ ನಮ್ಮಲ್ಲಿ, ಎಕ್ಸ್ರೇ ಸರ್ವಿಸಸ್ ಇದೆ, ಸ್ಕ್ಯಾನ್ ಸರ್ವಿಸಸ್ ಇದೆ, ಮತ್ತು ಎಲ್ಲ ಕನ್ಸಲ್ಟೆಂಟ್ಸು ಎಲ್ಲ ಅವ್ರವ್ರ ಟೈಮಿಗೆ ಬರುವಂಥ ಸರ್ವಿಸಸ್ ಕೊಟ್ಟಿದ್ದೀವಿ ನಾವಿಲ್ಲೆಲ್ಲ. ಎಲ್ಲ ಆಪ್ರೇಷನ್ ಥಿಯೇಟ್ರ್ ಇದೆ ನಮ್ಮಲ್ಲಿ. ಎಲ್ಲ ಥರದ ಆಪ್ರೇಷನ್ಸು ಮಾಡ್ತೀವಿ. ಎಲುಬು ಮುರಿಯುವಂಥ ಆಪ್ರೇಷನ್ಸು, ಗರ್ಭಕೋಶ ಆಪ್ರೇಷನ್ಸು, ಸರ್ಜನ್ಸು ಆಪ್ರೇಷನ್ಸ್ ಮಾಡ್ತೀವಿ. ಮತ್ತು ಕೆಲವೊಂದು ಸ್ಪೆಷಲ್ ಆಪ್ರೇಷನ್ಸ್ ಅದನ್ನು ಕಾರ್ಡಿಯಾಲಜಿ ಸರ್ವಿಸಸ್ಸು ಉಂಟು ನಮ್ಮಲ್ಲಿ. ಅದರಲ್ಲಿ ಕೆಲವೊಂದು ಸ್ಟೆಂಟ್ ಆಪ್ರೇಷನ್ಸ್ ಅಂತೇಳಿ ಕಾರ್ಡಿಯಾಕ್ ಸ್ಟೆಂಟ್ ಇರೋ ಆಪ್ರೇಷನ್ನು ಮಾಡ್ತೀವಿ ನಾವಿಲ್ಲಿ ಎಲ್ಲ. ನಿಮಗೆ ಬೇರೆ ಸಂಸ್ಥೆಯಲ್ಲಿ ಏನೇನು ಮಾಡ್ತಾಯಿದ್ದೀವೋ ಆಪ್ರೇಷನ್ನು ಎಲ್ಲ ಇದರಲ್ಲಿ ಮಾಡ್ತಾಯಿದ್ವಿ, ರೆಗ್ಯುಲರಾಗಿ ಮಾಡ್ತಾಯಿದ್ದೀವಿ. ಬೇರೆ ಸಂಸ್ಥೆಗಳಿಗಿಂತ ನನ್ನ ಪ್ರಕಾರ 30-40% ರೇಟಲ್ಲಿ ಮಾತ್ರ ಮಾಡ್ತಾಯಿದ್ದೀವಿ. ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥವು ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ಗಳು ಭಾಳ ಮಧ್ಯಮ ವರ್ಗದವರು, ಕಡು ಬಡವರಾಗಿರ್ತಾರೆ. ಅವರ ತಕ್ಕಂತೆ ಸೌಕರ್ಯ ತಕ್ಕಂತೆ ಮಾಡಿದ್ದೀವಿ. ಇನ್ನೊಂದು ಕೋವಿಡ್ ಸಮಯದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಸೌಕರ್ಯಗಳು ಕೊಟ್ಟು ಮಾಡ್ತಾಯಿದ್ದೀವಲ್ಲ. ಆಗ ನಮ್ಮಲ್ಲಿ 20 ಬೆಡ್ ಇರುವಂಥ ಒಂದು ICU ಫೆಸಿಲಿಟಿ ಇದೆ. 20 ಬೆಡ್ಗೆ 20 ವೆಂಟಿಲೇಟರು, 20 ಮಾನಿಟರ್ಸು. ಅದಕ್ಕೆ ಸ್ಪೆಷಲೈಸ್ಡ್ ಕನ್ಸಲ್ಟೆಂಟ್ಸ್ ಫಾರ್ ದಿ ICU ಕೇರ್. ಸ್ಪೆಷಲೈಸ್ಡ್ ಕನ್ಸಲ್ಟೆಂಟ್ ಅಂದರೆ ಅವರು 24 ಗಂಟೆ ಅಲ್ಲೇ ಇರ್ತಾರೆ ಅವರು. ಸೊ ಅದಕ್ಕೆ ಸ್ಪೆಷಲೈಸ್ಡ್ ನರ್ಸಸ್ ಇರ್ತಾರೆ. ಸ್ಪೆಷಲೈಸ್ಡ್ ಫೆಸಿಲಿಟೀಸ್ ಏನೇನು ಬೇಕೋ ಎಲ್ಲ ಸೌಕರ್ಯಗಳು ನಮ್ಮಲ್ಲಿ ಇದೆ. ಎಸ್ ಸರ್. ಸೊ ಸುಮಾರು 90 ವರ್ಷದ ಇತಿಹಾಸ ಇರುವಂಥ ಈ ಹಾಸ್ಪಿಟಲ್ ಹುಟ್ಕೊಂಡಿದ್ದಾದರೂ ಹೇಗೆ ಸರ್ ಇದು? ಅದೇ ನಾನು ಹೇಳ್ದಂಗೆ ಆ ಕಾಲದಲ್ಲಿ TB ಅನ್ನೋಂಥ ಒಂದು ಕೆಟ್ಟ ಕಾಯಿಲೆ ಇದ್ದು, ಆವಾಗ TBಗೆ ಅದಕ್ಕೆ ಔಷಧಿಗಳಿರಲಿಲ್ಲ ಅವಾಗೆಲ್ಲ. ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ಊಟ ಸಿಗುವಂಥ ಸೌಕರ್ಯಕ್ಕೋಸ್ಕರ ಹೊರವಲಯದಲ್ಲಿ ಎತ್ತರವಾದ ಪ್ರದೇಶವಾಗಿರೋ ಕಾರಣ ಎತ್ತರವಾದ ಪ್ರದೇಶದಲ್ಲಿ ಇದನ್ನು ಚಿಕ್ಕ ಗುಡಿಸೆಗಳು ಹಾಕಿ ಒಳ್ಳೆ ಗಾಳಿ ಬೆಳಕು ಅಂತ ಕೊಟ್ಟು ಆ ಫ್ರೆಂಚ್ ಸಿಸ್ಟರ್ಸ್, ಆ ಕಾಲದಲ್ಲಿ ಬಂದಿದ್ದ ಫ್ರೆಂಚ್ ಸಿಸ್ಟರು, ಅವರು ಈ ಕಡೆ ಸಹಾಯ ಮಾಡಿ ಇಲ್ಲಿರೋ ಜನರಿಗೆ ಸೌಕರ್ಯ ಆಗುವಂಥ TB ಪೇಷಂಟ್ಸ್, ಫೀಮೇಲ್ ಪೇಷಂಟ್ಸ್ಗೆ ಮಾತ್ರ ಶುರು ಮಾಡಿದ್ದು ಇನಿಷಿಯಲಿ. ಫೀಮೇಲ್ TB ಪೇಷಂಟ್ಸ್ಗೆ ಮಾತ್ರ ಶುರುವಾಗಿದ್ದು.
ಆಮೇಲೆ ಕಾಲಕ್ರಮೇಣವಾಗಿ ಗಂಡಸರು ಟ್ರೀಟ್ಮೆಂಟ್ ಶುರುವಾಗಿರುತ್ತೆ. ಅವಾಗ ಔಷಧಿ ಇಲ್ದಿರೋ ಕಾರಣಕ್ಕೋಸ್ಕರ, ಒಳ್ಳೆ ಊಟ, ಒಳ್ಳೆ ಬೆಳಕು, ಒಳ್ಳೆ ಆಹಾರ ಬೇಕಾಗಿರೋ ಕಾರಣಕ್ಕೋಸ್ಕರ ಇದು ಮಾಡಿದೆ ಅಷ್ಟೇ. ಓಕೆ, ಸೊ ಇದು ಸಿಟಿಯಿಂದ ಹೊರಗಡೆ ಇತ್ತು ಈ ಹಾಸ್ಪಿಟಲ್, ಸೆಂಟ್ ತೆರೇಸಾ ಹಾಸ್ಪಿಟಲು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಆದರೆ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೊರಹೊಮ್ಮಿದೆ. ಇದು ತುಂಬ ಒಂದು ಕಾಯಿಲೆಗಳ ಗುಣಪಡಿಸುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಸೊ ಏನೇನು ಟ್ರೀಟ್ಮೆಂಟ್ಗಳು ಇಲ್ಲಿ ಸಿಗ್ಬೋದು ಸರ್, ಒಂದು ಪಟ್ಟಿ ಹೇಳೋದೇ ಆದರೆ? ಅದರಲ್ಲಿ ಈಗ ನಮ್ಮಲ್ಲಿ ಇದು ಎಮರ್ಜೆನ್ಸಿ ಸರ್ವಿಸಸ್ ಅಂತ. ಎಮರ್ಜೆನ್ಸಿ ಅಂದರೆ ಏನಾದರೂ ತೊಂದರೆ ಆದರೆ 24 ಗಂಟೆನೂ ಎಮರ್ಜೆನ್ಸಿ ರೂಮ್ ತೆಗೆದಿರುತ್ತೆ. ನಮ್ಮ ಎಮರ್ಜೆನ್ಸಿಯಲ್ಲಿ 5 ಬೆಡ್ ಇದೆ. 5 ಬೆಡ್ಡಲ್ಲಿ 5 ಪೇಷಂಟ್ ಟ್ರೀಟ್ಮೆಂಟ್ ಮಾಡೋದು ಸೌಕರ್ಯ ಇದೆ. ಟ್ರಯಾಜ್ ಫೆಸಿಲಿಟಿ ಇದೆ. ಬೇರೆ ಆಕ್ಸಿಡೆಂಟ್ ಪೇಷಂಟ್ ಬಂದರೆ ಟ್ರಯಾಜ್ ಫೆಸಿಲಿಟಿ ತಕ್ಷಣಕ್ಕೆ ಮಾಡ್ತೀವಲ್ಲ. ಪಾಯ್ಸನಿಂಗ್ ಪೇಷಂಟ್ ಬರ್ತೀವಿ. ನಾನಾ ಕಾಯಿಲೆಗಳಿಗೆ 24 ಗಂಟೆ ಪೇಷಂಟ್ ಉಸಿರಾಟಕ್ಕೆ ತೊಂದರೆ ಆದರೆ ತಕ್ಷಣಕ್ಕೆ ಬರುವಂಥದ್ದು ಎಲ್ಲ ಸೌಕರ್ಯಗಳನ್ನು ನಾವಿಲ್ಲಿ ಸ್ಟೆಬಿಲೈಸ್ ಮಾಡಿ, ಎಮರ್ಜೆನ್ಸಿ ರೂಮಲ್ಲಿ ಸ್ಟೆಬಿಲೈಸ್ ಮಾಡಿ, ಆನಂತರ ಅವ್ರಿಗೆ ಎಮರ್ಜೆನ್ಸಿಯಿಂದ ICUಗೆ ಹೋಗಬೇಕಾ, ವಾರ್ಡ್ಗೆ ಹೋಗಬೇಕಾ ಅಂತ ಶುರು ಮಾಡಿದ ಡಾಕ್ಟ್ರುಗಳು ಆ ಚಿಕಿತ್ಸೆ ಫಲ ತಕ್ಕಂತೆ ಅವ್ರಿಗೆ ವಾರ್ಡ್ಗೆ ಕಳಿಸೋದಾಗಲಿ, ICUಗೆ ಕಳಿಸೋದಾಗಲಿ, ಆಪ್ರೇಷನ್ ಸೌಕರ್ಯ ಬೇಕಾದ್ರೆ ಆಪ್ರೇಷನ್ಗೋಸ್ಕರ ಅಡ್ಮಿಟ್ ಮಾಡಿ ಆಪ್ರೇಷನ್ ಥರ ಮಾಡ್ತೀವಿ ಸರ್. ಎಸ್, ಇವತ್ತು ಹಾಸ್ಪಿಟಲ್ ಅಂತಂದರೆ ಸಾಕು ಹೆಣ ಇಟ್ಕೊಂಡೇ ದುಡ್ಡು ಮಾಡೋವಂಥದ್ದು ನಾವು ನೋಡ್ತಾ ಇರ್ತೀವಿ. ನಮ್ಮ ಮಾಧ್ಯಮದಲ್ಲಿ ಅವಾಗವಾಗ ಅದು ನಾವು ಬಿತ್ತರ ಮಾಡ್ತಾನೆ ಇರ್ತೀವಿ. ಬಟ್ ಆದರೆ ಸೆಂಟ್ ತೆರೇಸಾಸ್ ಹಾಸ್ಪಿಟಲ್ ಏನು ಬೆಂಗಳೂರು ರಾಜಾಜಿನಗರದಲ್ಲಿದೆ, ಪ್ಯೂರ್ಲಿ ಸರ್ವಿಸ್ ಮೋಟೋ ಇಟ್ಕೊಂಡು ಎಲ್ಲ ಡಾಕ್ಟ್ರುಗಳು ಕೂಡ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮಗೆ ಏನೇನು ಸರ್ವಿಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಷ್ಟೆಲ್ಲವೂ ಸರ್ವಿಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ನಾನು ನಿಮಗೆ ರಿಕ್ವೆಸ್ಟ್ ಕೇಳ್ಕೊಳ್ಳೋದು ಇಷ್ಟೇ, ಜನಗಳಿಗೆ ತುಂಬ ಕಡಿಮೆ ಹಣದಲ್ಲಿ ಸರ್ವಿಸ್ನ ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, ಇವತ್ತು ಆರೋಗ್ಯ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಆರೋಗ್ಯ ಮತ್ತು 2 ಶಿಕ್ಷಣ ಅನ್ನುವಂಥದ್ದು, ರೈಟ್ ಟು ಹೆಲ್ತು, ರೈಟ್ ಟು ಎಜುಕೇಷನ್, 2 ಕೂಡ ನಾನು ಒಪ್ಕೊಳ್ತೀನಿ ಅದು. ಆದರೆ ರೈಟ್ ಟು ಹೆಲ್ತ್, ಇವಾಗ ಆರೋಗ್ಯದ ವಿಚಾರಕ್ಕೆ ನಾವು ಬರೋದಾದರೆ ನಾನು ನಿಮಗೆ ಕೇಳ್ಕೊಳ್ಳೋದೇನಂತಂದರೆ ಸರ್, ಈ ಬೆಂಗಳೂರು ಸುತ್ತಮುತ್ತನೂ ಕೂಡ ಏನು ಬಂದಿರೋರೆಲ್ಲ ಶ್ರೀಮಂತರು ಕೂಡ ಇಲ್ಲ ಹೊರಗಡೆಯಿಂದ ಬಂದಂಥ ದುಡಿಮೆ ಮಾಡುವಂಥ ಖಂಡಿತ. ಸೊ ಸೆಂಟ್ ತೆರೇಸಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥದ್ದು. ನವರಂಗಿಂದ ನೀವು ಒರೇನ್ ಮಾಲ್ ಕಡೆ ಹೋಗಬೇಕು ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲೆಲ್ಲ ಸಿಗುತ್ತೆ. ಇನ್ನು ಪಿಣ್ಯ, ದಾಸರಹಳ್ಳಿ, ಸೊ ನಿಮ್ಮ ತುಮಕೂರು ರೋಡಿಂದ ಬಂದಂದರೆ ನಿಮ್ಗೆ ಒರೇನ್ ಮಾಲ್ ಮುಖಾಂತರ ನೀವು ಇಲ್ಲಿಗೆ ಬರ್ಬೋದು. ಇನ್ನು ಸೆಂಟ್ ತೆರೇಸಾ ಹಾಸ್ಪಿಟಲಲ್ಲಿ ಸುಮಾರು 90 ವರ್ಷದ ಇತಿಹಾಸ ಇರುವಂಥ ಸೆಂಟ್ ತೆರೇಸಾ ಹಾಸ್ಪಿಟ್ಲು ಇವಾಗಂತೂ ತುಂಬಾ ಹೈಟೆಕ್ ಆಗಿದೆ. ನಿಮಗೆ ಪ್ರತಿಯೊಬ್ಬರು ಬಂದರೂ ಕೂಡ ರೈಟ್ ನ್ಯೂಸ್ನ ನೋಡಿಕೊಂಡು, ನಮ್ಮ ಚಾನಲ್ನ ನೋಡಿಕೊಂಡು ಯಾರಾದರೂ ಬಂದರೆ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಬೇರೆ ಹಾಸ್ಪಿಟಲ್ನಲ್ಲಿ ಏನು ಡಿಫ್ರೆನ್ಸ್ ಅಮೌಂಟ್ನ ನೋಡ್ತಿರೋ ಅದರ ಅರ್ಧ ಭಾಗ ನಿಮಗೆ ಸರ್ವಿಸ್ ಸಿಗುತ್ತೆ. ಸೊ ಯಾವ್ಯಾವ ಸರ್ವಿಸ್ ಅಂತ ಹೇಳ್ತೀನಿ ಕೇಳಿ. ICU ಫೆಸಿಲಿಟಿ ಸಿಗುತ್ತೆ, ಜನರಲ್ ಮೆಡಿಷನ್ಸು, ಜನರಲ್ ಸರ್ಜರಿ, ಗೈನಕಾಲಜಿಸ್ ಕೂಡ ಇಲ್ಲಿ ಸಿಗ್ತಾರೆ, ಪೀಡಿಯಾಟ್ರಿಕ್ಕು ಮಕ್ಕಳದು, ಆರ್ಥೋಪೆಡಿಕ್ಸು, ನ್ಯೂರೋಥೆರಪಿ, ಯೂರೋಲಜಿ, ಕೋವಿಡ್ ಕೇರ್ ಸರ್ವಿಸಸ್ಸು, ಆಂಕಾಲಜಿ, ಕಾರ್ಡಿಯಾಲಜಿ, ಸ್ಕಿನ್ ಕೇರ್, ನ್ಯೂರೋಲಜಿ, ENT.